ನಮಸ್ಕಾರ. ಹಂಪಿ ವೇದಿಕೆ ಸಿದ್ಧ ಆಯಿತು. ಯಾವ ಥರ ಹೋಗಬೇಕು ನಾವು ವೇದಿಕೆಗೆ ಅಂತಂದರೆ ಹೊಸಪೇಟೆ, ಕಡ್ಡಿರಾಂಪುರ, ಹಂಪಿ, ಕಮಲಾಪುರ, ಹೊಸಪೇಟೆ ಈ ಮಾರ್ಗವಾಗಿ ಹೋಗಿ ಎಕ್ಸಿಟ್ ಆಗಬೇಕು. ಇಲ್ಲಿ ಕಡ್ಡಿರಾಂಪುರ ಇದೇ ರೂಟಲ್ಲಿ ಲೆಫ್ಟ್ ತಗೋಬೇಕು. ಈಗೇನು ನಮ್ಮ ಗಾಡಿ ಹೋಗ್ತಾ ಇದೆ ಅಲ್ವಾ. ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ವೋ ಪಕ್ಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಾವು ಹಾಕಿರುವ ವಿಡಿಯೋ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಇಷ್ಟವಾದಲ್ಲಿ ನೋಡಬಹುದು. ಸ್ನೇಹಿತರೆ, ಇದೆಲ್ಲ ಪಾರ್ಕಿಂಗ್ ಸೆಕ್ಷನ್. ಈ ತೆಂಗಿನ ಗಿಡ ನೋಡ್ಕೊಳ್ರಿ. ನಿಮ್ಗೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ರಿವರ್ಸ್ ಮಾಡಿ ಇಟ್ಕೊಂಬಿಡ್ರಿ. ಪಾರ್ಕಿಂಗ್ ಯಾವಾಗಲೂ ಮಾಡ್ತೀರಲ್ವಾ, ವಾಪಸ್ ಹೋಗುವಾಗ ನಮ್ಗೆ ಹೇಗೆ ಬೇಕಿರುತ್ತೋ ಆ ಥರ ಮಾಡ್ಕೊಂಬಿಡಿ. ಇದು ಫಸ್ಟ್ನೇ ಪಾರ್ಕಿಂಗ್ ಸೆಕ್ಷನ್. ಮುಂದುಗಡೆ ಇನ್ನೂ ಅವಕಾಶ ಇದ್ದರೆ ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಅದೆಲ್ಲ ಫುಲ್ಲಾಗಿದೆ ಅಂತ ಅಂದ ಕೂಡಲೇ ಇಲ್ಲಿ ಹಿಂದುಗಡೆ ಇಲ್ಲಿ ಮಾಡ್ಕೋಬೋದು. ಹಂಪಿ ಉತ್ಸವದ ಮುಖ್ಯ ವೇದಿಕೆ ಹೆಸರು MP ಪ್ರಕಾಶ್ ವೇದಿಕೆ. ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೇ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆ 13ನೇ ತಾರೀಕು ಮಾಡ್ತಾರೆ. ಮತ್ತು ಶಿವರಾಜ್ ಕುಮಾರ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಗಣ್ಯಾತಿ ಗಣ್ಯರು ಎಲ್ಲ ಸೆಲೆಬ್ರಿಟೀಸು ಬರ್ತಕ್ಕಂಥ ವೇದಿಕೆ MP ಪ್ರಕಾಶ್ ವೇದಿಕೆ. ಇದೇ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಇದು ಜನರಿಗೆ ಹೋಗ್ತಕ್ಕಂಥ ದಾರಿ. ಈ ದಾರಿಯಿಂದ ಒಳಗಡೆ ಎಂಟ್ರಿ ಕೊಡ್ಬೋದು. ಇಲ್ಲಿ VIP, VVIP ಪಾಸಸ್ ಕೂಡ ಇರ್ತವೆ, ಸಿಕ್ಕರೆ ತೆಗೆದುಕೊಳ್ಳಿ. ವೆಹಿಕಲ್ ಪಾಸ್ ಕೂಡ ಇರ್ತವೆ, ಸಿಕ್ಕರೆ ತೆಗೆದುಕೊಳ್ಳಿ. ಅದರ ಆಪೋಸಿಟ್ ಇದು ಪಾರ್ಕಿಂಗ್ ಸೆಕ್ಷನ್. ಇಲ್ಲಿ ಕೂಡ ಅಷ್ಟೇ, ನೀವು ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳುವಾಗ ಯೂ ಟರ್ನ್ ಮಾಡ್ಕೊಂಡು ನೀವು ಮನೆಗೆ ಹೆಂಗೆ ಹೋಗಬೇಕು ಅಲ್ಲಿ ಆ ರೀತಿಯಲ್ಲಿ ನಿಂದಿರ್ಸ್ಕೊಂಬಿಡಿ. ಯಾಕಂದರೆ ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಜನಸಂಖ್ಯೆ ಜಾಸ್ತಿ ಇರುತ್ತಾರೆ. ಆವಾಗ ನಿಮಗೆ ಟವರ್ ಸಿಗಲ್ಲ. ಒಂದು ಲೊಕೇಶನ್ ಲ್ಯಾಂಡ್ ಮಾರ್ಕ್ನ ನಿಮ್ಮ ಮನೆಯವ್ರಿಗೆ ಹೇಳಿಬಿಟ್ಟು ಇಲ್ಲಿ ಪಾರ್ಕ್ ಮಾಡ್ಕೊಳ್ಳಿ. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಬಡವಿಲಿಂಗ ಅಥವಾ ಉಗ್ರ ನರಸಿಂಹ ಹಿಂದ್ಗಡೆ ಇರ್ತಕ್ಕಂಥ ಸ್ಪೇಸ್. ಇದೆಲ್ಲ ಕಡ್ಡಿರಾಂಪುರ ಮಾರ್ಗವಾಗಿ ಬಂದರೆ ನಿಮಗೆ ಮೊದಲನೆಗೆ ಸಿಗ್ತಕ್ಕಂಥದ್ದೇ ವೇದಿಕೆ MP ಪ್ರಕಾಶ್ ವೇದಿಕೆ, ಮುಖ್ಯ ವೇದಿಕೆ. ಆ ಕಡೆ ಸೈಡ್ ಬಂದು ಬಣವಿಲಿಂಗ ಮತ್ತು ಉಗ್ರ ನರಸಿಂಹ ಇರ್ತದೆ. ಇದು ನೋಡಿ ಮುಖ್ಯ ಸ್ಟೇಜ್, MP ಪ್ರಕಾಶ್ ಸ್ಟೇಜ್ ಅಂತ ಹೇಳ್ತೀವಲ್ಲ, ಇದೇ ನೋಡಿ ದೊಡ್ಡ ಸ್ಟೇಜು, ಬೃಹತ್ ಗಾತ್ರದ ಸ್ಟೇಜು. ಸ್ಟೇಜ್ ನೋಡ್ತಾ ಇದ್ದರೆ ಮಾತ್ರ ರಿಯಲ್ ಆಗಿ ಹೀಗೆ ಇದೆ ಏನೋ ಅನ್ನೋ ಥರ ಮಾಡಿದ್ದಾರೆ. ತುಂಬ ದೊಡ್ಡ ಸ್ಟೇಜು, ಲೈಟಿಂಗ್ಸು, ಸ್ಪೀಕರು, ಸೌಂಡ್ ಸಿಸ್ಟಮ್ ಅಂತೂ ನೀವೆಲ್ಲಿ ಕೇಳಿರಲ್ಲ ಆ ರೀತಿ ಸೌಂಡ್ ಇದೆ. ಇದೆಲ್ಲ ಮುಚ್ಚಿದ್ದಾರೆ. ವೇದಿಕೆ ಸಿದ್ಧ ಆಗಿದೆ 13ನೇ ತಾರೀಕಿಗೆ. ಈ ವೇದಿಕೆಗೆ ಮೊದಲನೇ ದಿನ ಶಿವರಾಜ್ ಕುಮಾರ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ರುಕ್ಮಿಣಿ, ವಸಂತ್ ಅವರು ಬರ್ತಾರೆ. ಹಾಗೂ ವಿಜಯ್ ಪ್ರಕಾಶ್ ತಂಡ ಮತ್ತು ಹರಿಹರನ್ ಅವರ ತಂಡ. ಎರಡನೇ ದಿನ ಗೋಲ್ಡನ್ ಸ್ಟಾರ್ ಗಣೇಶ್, ಸಪ್ತಮಿ ಗೌಡ, ಜೈದ್ ಖಾನ್, ಗಿಲ್ಲಿ ಮತ್ತು ಕಾವ್ಯ, ರಾಜ್ ಬಿ ಶೆಟ್ಟಿ ಮತ್ತು ಅರ್ಜುನ್ ಜನ್ಯ ಮತ್ತು ತಂಡ, ಮತ್ತು ನವೀನ್ ಸಜ್ಜು ಮತ್ತು ತಂಡ ಬರ್ತಾರೆ ಎರಡನೇ ದಿನ. ಮೂರನೇ ದಿನ ಬಂದುಬಿಟ್ಟು ಧ್ರುವ ಸರ್ಜಾ, ಡಾಲಿ ಧನಂಜಯ, ರಚಿತಾ ರಾಮ್ ಬರ್ತಾರೆ. ಇದು ಬಂದುಬಿಟ್ಟು ಸಾಸಿವೆ ಕಾಳು ಗಣಪತಿಗೆ ಹೋಗ್ತಕ್ಕಂಥ ದಾರಿ. ಅಲ್ಲಿ ಕೂಡ ಒಂದು ವೇದಿಕೆ ಇರುತ್ತದೆ. ಅಲ್ಲಿ ಸಹ ಕೆಲವು ಕಾರ್ಯಕ್ರಮಗಳು ಇರ್ತವೆ. ಸಂಪೂರ್ಣ ಕಾರ್ಯಕ್ರಮಗಳ ವಿವರಗಳ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೀವು ಎಲ್ಲ ವೇದಿಕೆಗಳಲ್ಲಿ ಯಾವ್ಯಾವ ಕಾರ್ಯಕ್ರಮ ಇದೆ ಅಂತ ನೋಡ್ಕೋಬೋದು. ಇದು ಲೆಫ್ಟಲ್ಲಿ ಇರ್ತಕ್ಕಂಥದ್ದೇ ಸಾಸಿವೆ ಕಾಳು ಗಣಪತಿ ವೇದಿಕೆ. ಸಂಜೆ ಆದ ತಕ್ಷಣ ನಿಮಗೆ ವೆಹಿಕಲ್ ಪಾರ್ಕಿಂಗ್ ಕಷ್ಟ ಆಗ್ತದೆ. ಸಾಧ್ಯವಾದಷ್ಟು ಬೇಗನೆ ಬಂದು ಸೇರಿಕೊಳ್ಳಿ. ಇದು ನೋಡಿ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಕ್ಕಂತಹ ದಾರಿ. ಅಲ್ಲಿ ಕೂಡ 3 ವೇದಿಕೆ ಇರ್ತವೆ. ಒಂದು ವಸ್ತು ಪ್ರದರ್ಶನ, ವಿರೂಪಾಕ್ಷ ದೇವಸ್ಥಾನದಲ್ಲಿ ಒಂದು ವೇದಿಕೆ, ವಿರೂಪಾಕ್ಷ ಟೆಂಪಲ್ ಎದುರುಗಡೆನೇ ಇರ್ತಕ್ಕಂಥ ಎದುರು ಬಸವಣ್ಣ ವೇದಿಕೆ. ಇದು ಇಳಿಜಾರು ಇರ್ತಕ್ಕಂಥ ಹಾಗೂ ಏರುವಾಗ ಅಪ್ಪಿರುತ್ತದೆ. ಹುಷಾರಾಗಿ ಹೋಗಿ, ಜನಸಂದಣಿ ಇರ್ತದೆ. ಪರ್ಫೆಕ್ಟ್ ಡ್ರೈವಿಂಗ್ ಇದ್ದರೆ ಮಾತ್ರ ಹೋಗಿ. ಹಿಂದೆ ಮುಂದೆ ಸ್ವಲ್ಪ ಸ್ಪೇಸ್ ಇಟ್ಕೊಳ್ರಿ, ಎಲ್ಲರಿಗೂ ಬೇರೆಯವ್ರಿಗೂ ತೊಂದರೆ ಆಗಲಾರ್ದಂಗೆ. ಹಂಪಿ ನೋಡಲು ನಿಮ್ಮ ಕಾಲುಗಳು ತುಂಬ ಗಟ್ಟಿಯಾಗಿರಬೇಕು. ಯಾಕಂದರೆ ಕಾಲ್ನಡಿಗೆಯಲ್ಲಿ ನೋಡಬೇಕು. ಹಂಪಿ ಅನ್ನೋದು ತುಂಬ ವಿಶಾಲವಾಗಿರತಕ್ಕಂತಹ ವಿಸ್ತೀರ್ಣ ಹೊಂದಿದೆ. ಆದ್ದರಿಂದ ನಿಮ್ಮ ಕಾಲುಗಳು ಗಟ್ಟಿಯಾಗಿರಲಿ. ವಯೋವೃದ್ಧರು, ಸಣ್ಣ ಮಕ್ಕಳು ಸ್ವಲ್ಪ ನೋಡ್ಕೊಂಡು ಬನ್ನಿ. ಇದು ನೋಡಿ IEC ವಸ್ತು ಪ್ರದರ್ಶನ ಸ್ಟಾಲ್. ಇಲ್ಲಿ ಎಲ್ಲ ಸ್ಟಾಲ್ಗಳು ಎಲ್ಲ ಇಲಾಖೆಗಳಿಂದ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಕಿಂಗ್ ಕೂಡ ಇರುತ್ತೆ. ಬೆಳಿಗ್ಗೆ ಟೈಮಲ್ಲಿ ನಿಮಗೆ ಬಂದರೆ ಪಾರ್ಕಿಂಗ್ ಸಿಗುತ್ತದೆ. ಸಂಜೆ ವೇಳೆಗೆ ಇಲ್ಲಿಗೆ ಬರಲು ವೆಹಿಕಲ್ಗಳಿಗೆ ಅವಕಾಶ ಕಡಿಮೆ ತೀರಾ. ನೀವು ಬೆಳಿಗ್ಗೆ ವಸ್ತು ಪ್ರದರ್ಶನ ನೋಡ್ಕೋಬೋದು. ತುಂಬ ದೊಡ್ಡದಿರುತ್ತೆ. ಎಲ್ಲ ರೀತಿಯ ವಸ್ತು ಪ್ರದರ್ಶನ ಎಲ್ಲ ಇಲಾಖೆಗಳಿಂದ ತುಂಬ ಚೆನ್ನಾಗೇ ಮಾಡಿರ್ತಾರೆ. ಕೃಷಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಇಲಾಖೆಗಳಿಂದ. ಮತ್ತು ಮತ್ಸ್ಯ ಲೋಕ ಇರುತ್ತದೆ, ಎಲ್ಲ ಲೋಕ ಇರುತ್ತದೆ. ಇದು ಬಂದುಬಿಟ್ಟು ಎದುರು ಬಸವಣ್ಣ ವೇದಿಕೆ. ವಿರೂಪಾಕ್ಷ ಟೆಂಪಲ್ ಎದುರುಗಡೆನೇ ಇರ್ತಕ್ಕಂತಹ ವೇದಿಕೆ ಯಾವುದಪ್ಪ ಅಂತಂದರೆ ಎದುರು ಬಸವಣ್ಣ ವೇದಿಕೆ. ಅಲ್ಲಿಯೂ ಸಹ ಕೆಲವು ಕಲಾವಿದರು ಬರ್ತಾರೆ. ಎಲ್ಲ ಕಾರ್ಯಕ್ರಮಗಳ ವಿವರ ಒಂದು ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇದೆ. ಅದನ್ನು ಹುಡುಕಿಕೊಂಡು ನೋಡಿ. ಇದು ಬಂದುಬಿಟ್ಟು ವಿರೂಪಾಕ್ಷ ಟೆಂಪಲ್. ನೋಡಲು 2 ಕಣ್ಣು ಸಾಲಲಾಗುವುದಿಲ್ಲ. ಯಾಕಂತಂದರೆ ಅಂತಹ ರಾತ್ರಿ ನೀವು ನೋಡಬೇಕು, ಮೈ ಜುಮ್ ಅನ್ನುತ್ತದೆ.
ಮೈಸೂರು ದಸರಾ ಯಾವ ಥರ ಇರ್ತದೋ ಅದಕ್ಕೂ ಮೀರಿ ಇದೆ ಹೇಳಬೇಕಂತಂದರೆ ಅಷ್ಟು ದೀಪಗಳು, ಅಲಂಕಾರ, ಲೈಟಿಂಗ್ಸು, ಡಿಸೈನ್ಸು ಕಳೆದೋಗ್ಬಿಡ್ತೀರ ನೀವು. ಇದು ನಮ್ಮ ಹಂಪಿ ಸಾಮ್ರಾಜ್ಯ ಯಾವ ಥರ ಚಿನ್ನದಂತಹ ಸಾಮ್ರಾಜ್ಯ, ಚಿನ್ನ ಮುತ್ತು ರತ್ನಗಳನ್ನು ಯಾವ ಥರ ಸೇರಿನಲ್ಲಿ ಎಳಿತಾ ಇದ್ದರು ಅದರ ಮರು ವೈಭವ ನೋಡ್ಬೋದು ನೀವು. ಇದು ವಿರೂಪಾಕ್ಷ ಟೆಂಪಲ್ ಒಳಗಡೆ ಹೋಗ್ತಕ್ಕಂತಹ ದಾರಿ. ಅದರ ಒಳಗಡೆ ಒಂದು ವೇದಿಕೆ ಇದೆ, ವಿರೂಪಾಕ್ಷ ದೇವಸ್ಥಾನದ ಒಳಗಡೆ. ಆ ವೇದಿಕೆಯಲ್ಲೂ ಸಹ ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ನಿಮಗೆಲ್ಲ ಕಾರ್ಯಕ್ರಮಗಳು ಎಲ್ಲ ವೇದಿಕೆಗಳಲ್ಲಿ ಯಾವುದು ಇಷ್ಟ ಆಗುತ್ತೋ ಅಲ್ಲಿ ನಡೆದಾಡಿಕೊಂಡು ನೀವೆಲ್ಲ ವೇದಿಕೆಗೂ ಎಂಟ್ರಿ ಕೊಡ್ಬೋದು. ಸಂಜೆ 6 ಗಂಟೆಗೆಲ್ಲ ಪಾರ್ಕಿಂಗ್ ಎಲ್ಲ ಬ್ಯುಸಿ ಆಗ್ತದೆ. ನೀವು ಬೇಗನೆ ಬಂದು ಮುಖ್ಯ ವೇದಿಕೆಗೆ ಬಂದು ಆಗಮಿಸಿ ನಿಮ್ಮ ಪಾರ್ಕಿಂಗ್ ಒಳ್ಳೆ ಸ್ಥಳದಲ್ಲಿ ವೆಹಿಕಲ್ನ ಇಡಿಸ್ಕೊಂಡು ಬಿಟ್ಟು ಮತ್ತು ಹೋಗುವಾಗ ನೀವು ಕಮಲಾಪುರ ಮಾರ್ಗವಾಗಿ ಹೋಗಬೇಕು. ರಿಟರ್ನ್ ಕಡ್ಡಿರಾಂಪುರ ಮಾರ್ಗವಾಗಿ ರಿವರ್ಸ್ ಬರಬೇಡಿ. ಟ್ರಾಫಿಕ್ ಜಾಮಲ್ಲಿ ಸಿಗಾಕ್ಕೊಂತೀರ, ಮನೆಗೆ ಹೋಗೋಕ್ಕೂ ನಿಮಗೆ ಆಗಲ್ಲ, ನೈಟ್ ಆಗಿಬಿಡುತ್ತೆ. ಯಾಕಂದರೆ ಅದು ಎಂಟ್ರಿ ಕೊಡ್ತಕ್ಕಂಥ ದಾರಿ ಕಡ್ಡಿರಾಂಪುರ ವಯ ಹಂಪಿ ವಯ ಕಮಲಾಪುರ, ಆ ಮಾರ್ಗವಾಗಿ ಎಕ್ಸಿಟ್ ಆಗಬೇಕು. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ನಮ್ಮ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್.